ಇದು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಶಾಸ್ತ್ರಿಹಳ್ಳಿ ಗ್ರಾಮದ ಸುಮಾರು ಒಂದು 4 ವರ್ಷದ ಅಡಿಕೆ ತೋಟ. ಇದು ಒಂದು 7 ಎಕರೆ ಇದೆ ನೋಡಿ. ಈ ಥರ ಹುಲ್ಲೆಲ್ಲ ಬೆಳೆದಿತ್ತು. ಪಾರ್ಥೇನಿಯಮ್ಮು, ಮುಳ್ಸಜ್ಜಿ, ಬೇರೆ ಬೇರೆ ರೀತಿ ಕಳೆ ಎಲ್ಲ ಬೆಳ್ಕೊಂಡಿತ್ತು. ಅದನ್ನು ನಾವು ಬ್ರಷ್ ಕಟ್ ಮಾಡೋಕ್ಕಿಂತ ಮುಂಚೆ ಬೀಜಗಳನ್ನೆಲ್ಲ ಉಕ್ಕೊಂಡಿದ್ವಿ. ಡಯಾಂಚ, ಸೆಣಬು ನೋಡ್ತಾ ಇರ್ಬೋದಿಲ್ಲಿ. ಇದು ಡಯಾಂಚ ಭಾಳ ಚೆನ್ನಾಗಿ ಹಬ್ಬಿದೆ. ಸ್ವಲ್ಪ ಕಳೆ ಎಲ್ಲ ಜಾಸ್ತಿ ಇರಬೇಕಾದ್ರೆ ಅದ್ರ ಮುಂದೆನೇ ಬೀಜ ಎಲ್ಲ ಎರ್ಚ್ಕೊಂಡು ಆಮೇಲೆ ಬ್ರಷ್ ಕಟನ್ನು ಕಂಪ್ಲೀಟಾಗಿ ಒಂದು ಕಡೆಯಿಂದ ನೀಟಾಗಿ ಹೊಡ್ಕೊಂಬರ್ತಿದ್ದೀವಿ. ಈ ತೋಟ ಮೊದಲಿಂದನೂ ಯಾವುದೇ ರಾಸಾಯನಿಕ ಹಾಕಿಲ್ಲ. ಗಿಡ ಹಾಕ್ದಂಗಿಂದ ರಾಸಾಯನಿಕ ಗೊಬ್ಬರನೂ ಹಾಕಿಲ್ಲ. ಈ ಕಳೆದ 1 ವರ್ಷದಿಂದ ಸುಭಾಷ್ ಪಾಳೇಕರ್ ಅವರ ಕೃಷಿಯನ್ನು ಅಳವಡಿಸ್ಕೊಂಡು ಮಾಡ್ತಾಯಿದ್ದೀವಿ. ಇದರಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ, ನಮಗೆ ಜೀವಾಮೃತ ಕೊಡೋಕ್ಕಿಂತ ಮುಂಚೆ ಈ ಸಮಸ್ಯೆ ಇರಲಿಲ್ಲ. ಜೀವಾಮೃತ ಕೊಡೋಕ್ಕೆ ಯಾವಾಗಿಂದ ಶುರು ಮಾಡಿದ್ವೋ ಆಮೇಲೆ ನೋಡಿ ಈ ಥರ ಎಲ್ಲ ತೋಡ ಎಲ್ಲ ತೋಡಿ ಹೋಗಿತ್ತದೆ. ತೋಡನೋ ಹೆಗಣನೋ ನನಗೆ ಗೊತ್ತಾಗ್ತಿಲ್ಲ ಸರಿಯಾಗಿ. ನೋಡಿ ಇಲ್ಲೆಲ್ಲ ಮಣ್ಣೆಲ್ಲ ತೆಗೆದು ಹೊರಗೆ ಹಾಕ್ತಾಯಿದ್ದಾವೆ. ನೋಡಿ ಇಸ್ಕೊಂಡು ಬಂತೀವಿ ಹೊರಗೆ. ನೋಡಿ ಇದು ಅದು ತೋಡಿರೋ ಜಾಗ. ನೋಡಿ ಎಲ್ಲ ತೋಡು ಮೇಲೆ ಹಾಕಿದೆ. ನೋಡಿ ಇಷ್ಟೆಲ್ಲ ಜಾಗ ತೋಡಿ ಮೇಲೆ ಹಾಕ್ತಾ ಇದೆ ಕ್ರಮೇಣ. ಕೆಲವೊಂದು ಸಲ ಏನು ಮಾಡ್ತಾಯಿದೆ, ಈ ಥರ ಗಿಡದ ಬಡ್ಡೆನೇ ತೋಡ್ತಾ ಇರೋದ್ರಿಂದ ಗಿಡನೂ ಕೆಲವು ಪಲ್ಟಿ ಆಗಿದ್ದಾವೆ. ಕೆಲವು ಗಿಡಗಳು ಸಾಯ್ತಾ ಇದ್ದಾವೆ. ಭಾರಿ ಗಾಳಿ ಬಂದಾಗ ಗಿಡಗಳು ಪಲ್ಟಿಯಾಗಿ ಕೆಳಗಡೆ ಬೀಳ್ತಾ ಇದ್ದಾವೆ. ಇದಕ್ಕೆ ಸೂಕ್ತ ಪರಿಹಾರ ಈ ಗ್ರೂಪ್ನಲ್ಲಿರುವ ಪ್ರತಿಯೊಬ್ಬರು ತಿಳಿಸ್ಕೊಡ್ಬೇಕು. ನೋಡಿ ದಯಮಾಡಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಟ್ರೆ ಸುಭಾಷ್ ಪಾಳೇಕರ್ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ಬೋದು. ದಯವಿಟ್ಟು ಸಹಾಯ ಮಾಡಿ.